ಏನಾಯ್ತೆ? ಎದೆ ಲಪ್ಕ ಲಪ್ಕ ಅಂತ ಹೊಡ್ಕೋತಾ ಇದೆ. ಎದೆ ಡವ ಡವ ಹೊಡ್ಕೊಳ್ಳೋದನ್ನ ಕೇಳಿದೀನಿ, ಅದೇನ್ ಲಪ್ಕ ಲಪ್ಕ? ಚೆನ್ನಾಗಿದೆ. ಇಲ್ಲೇ ಮುಟ್ ನೋಡು. ಏನು ಕೇಳಿಸ್ತಾನೆ ಇಲ್ಲ? ಈಗ ಏನು ಕೇಳಿಸ್ತಾ ಇಲ್ಲ? ನೀನ್ ಆಟ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲಮ್ಮ. ನನ್ನಂತ ಒಳ್ಳೆ ಹುಡುಗನೆಲ್ಲ ಹಾಳು ಮಾಡ್ಬಿಡ್ತೇನೆ ನೀನು. ಸುಮ್ನೆ ಹೋಗ್ ಮನೆಗೆ. ಅಯ್ಯೋ ಬಿಡ. ಏನಿದು? ನೋಡಿದ್ರೆ ಗೊತ್ತಾಗೋದಿಲ್ವಾ? ಸರ್ಸುಗೆ ಅವಳು ಗಂಡ ಬರ್ದಿರೋ ಕಾಗ್ದ. ಎಲ್ಲಿ ತಗೊಂಡ್ ಹೋಗ್ತಾ ಇದೀಯ ಇದನ್ನ? ಅವನು ಊರಿಂದ ಬಂದಿದ್ದಾನಂತೆ, ನೋಡಕ್ ಹೋಗ್ತಾ ಇದೀನಿ. ಅವ್ರ ಅಪ್ಪನ ತರಲೆ ಮಾಡಿದ್ರೆ ಇದನ್ನ ತೋರ್ಸೋಣ ಅಂತ. ಅದನ್ನ ತಗೊಂಡ್ ಹೋಗ್ಬೇಡ, ಹರ್ದಾಕ್ಬಿಡು. ಯಾಕೆ? ಅದನ್ ಬರ್ತಿದ್ದು ಸರ್ಸು ಗಂಡ ಅಲ್ಲ, ನಮ್ಮೂರ್ ಮೇಷ್ಟ್ರ ಕೈಲಿ ನಾನೇ ಬರ್ಸಿದ್ದು. ಏನು? ನೀನ್ ಕಾಗ್ದ ಬರ್ಸಿದ್ಯಾ? ಮಾಡಿಸ್ಬಿಟ್ಟಿಲ್ಲ. ಯಾಕೆ ನಿಲ್ಲಿಸ್ಬಿಟ್ಟೆ? ಇನ್ನು ಹೊಡಿ, ನಿನಗ್ ಸಾಕಾಗಷ್ಟು ಹೊಡಿ. ನಾನ್ ಕಾಗ್ದ ಬರ್ದು ನಿನ್ ತಂಗಿನ ಏಮಾರಿಸ್ದೆ ಹೋಗಿದ್ದಿದ್ರೆ ಅವಳು ಎಲ್ರನ್ನೂ ಏಮಾರಿಸ್ಬಿಟ್ಟಿತ್ತು. ಅವನು ಮೋಸ ಮಾಡ್ದಂತ ಗೊತ್ತಾದ ದಿವ್ಸನೇ ಅವಳು ಸಾಯಕ್ ಹೊಟ್ಟಿತ್ತು. ಅವ್ರಿಗೇನಾದ್ರೂ ಆಗಿದ್ದಿದ್ರೆ ನೀನು ಬದುಕ್ತಿರ್ಲಿಲ್ಲ. ನಿನ್ ತಂಗಿ ನಿನಗ್ ಬೇಕು, ನೀನು ನನಗ್ ಬೇಕು. ಗೌರಿ, ರವಿ ತಂಗಿ ಹೊಟ್ಟೆಲ್ಲಿ ನಿನ್ನ ಮಗು ಬೆಳೀತಿದೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊಳ್ತಿದ್ದಾರೆ. ರವಿನೇ ಇಲ್ಲಿ ಬಂದು ಗಲಾಟೆ ಮಾಡ್ಬಿಟ್ಟು ಹೋದ. ನಿನ್ ಕೇಳ್ದೇನೆ ಯಾವ ತೀರ್ಮಾನ ತಗೊಳ್ಳೋದು ಬೇಡ ಅಂತ ಸುಮ್ನಾದೆ. ಅಪ್ಪಯ್ಯ, ನೀನ್ ಊರ್ ಜನನ ಯಾಮರ್ಸ್ದಂಗೆ ಅವಳು ಯಾಮರ್ಸಕ್ಕಾಗಲ್ಲ. ಅವಳು ತುಂಬಾ ಬುದ್ಧಿವಂತೆ. ಒಂದೇ ದಿವಸದಲ್ಲಿ ಇಡೀ ಊರನ್ನ ತನ್ನ ಕಡೆ ತಿರ್ಸ್ಕೊಂಡ್ಬಿಟ್ಲು. ನಾನ್ ಮಧ್ಯೆ ಬಂದು ಪ್ರೀತಿ ಮದುವೆ ಅಂತ ನಾಟಕ ಆಡದೆ ಹೋಗಿದ್ದಿದ್ರೆ ನೀನ್ ಇಷ್ಟೊತ್ತಿಗೆ ಕಂಬಿ ಕಂಬಿ ಹೆಣ್ಸೋ ಮಾಡ್ಬಿಡ್ತಿದ್ಲು.